ಒಬ್ಬಂಟಿಯಾಗಿ ಬದುಕ್ತಾ ಇರುವ ಹಿರಿಯ ನಾಗರಿಕರ ಸುರಕ್ಷತೆ ಹಾಗೂ ರಕ್ಷಣೆಯ ಉದ್ದೇಶದಿಂದ ಪೊಲೀಸ್ ಇಲಾಖೆ ವಿಶೇಷ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಕಾರ್ಯಕ್ರಮದಂತೆ ಮಾಹಿತಿ ಕಲೆ ಹಾಕೋಕೆ ಹೋದ ಕಾನ್ಸ್ಟೇಬಲ್ ಕತ್ಲಲ್ಲಿದ್ದ ವೃದ್ಧೆಯರ ಬದುಕಲ್ಲಿ ಬೆಳಕು ಮೂಡಿಸಿದ್ದಾರೆ. ಹಿರಿಯರ ಸುರಕ್ಷತೆಗೆ ಪೊಲೀಸರ ಆಸರೆ, ವೃದ್ಧೆಯರ ಬದುಕಿಗೆ ಬೆಳಕು ತಂದ ಆರಕ್ಷಕ. ವಯಸ್ಸಾದ ತಂದೆ ತಾಯಿಯನ್ನ ನೋಡಿಕೊಳ್ಳೋದು ಮಕ್ಕಳ ಕರ್ತವ್ಯ. ಆದ್ರೆ ಇತ್ತೀಚೆಗೆ ಅದೆಷ್ಟೋ ತಂದೆ ತಾಯಿ ಮಕ್ಕಳ ಆಸರೆ ಇಲ್ಲದೆ ಎಲ್ಲರೂ ಇದ್ದು ಯಾರೂ ಇಲ್ಲದಂತೆ ಜೀವನ ಸಾಗಿಸುತ್ತಿದ್ದಾರೆ. ಇಂಥವರಿಗಾಗಿಯೇ ರಾಜ್ಯ ಪೊಲೀಸ್ ಇಲಾಖೆ ಆಸರೆ ಯೋಜನೆ ಜಾರಿಗೆ ತಂದಿದೆ. ಅದರಂತೆ ಹಿರಿಯ ನಾಗರಿಕರು ಒಂಟಿ ಬದುಕು ಸಾಗಿಸುತ್ತಿರುವವರ ರಕ್ಷಣೆ, ಕಾಳಜಿ ಹಾಗೂ ಅಗತ್ಯ ಕಾನೂನು ನೆರವು ನೀಡಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಆಸರೆ ಯೋಜನೆ ಅಡಿಯಲ್ಲಿ ಪೊಲೀಸರು ಏಕಾಂಗಿಯಾಗಿ ವಾಸವಾಗಿರುವ ಹಿರಿಯರ ಮಾಹಿತಿ ಕಲೆ ಹಾಕಿ ಅವರಿಗೆ ನೆರವು ನೀಡುತ್ತಿದ್ದಾರೆ. ಅದರಂತೆ ಚಾಮರಾಜನಗರ ಪೂರ್ವ ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕುಮಾರಸ್ವಾಮಿ ಅನ್ನೋರು ಮಾಹಿತಿ ಸಂಗ್ರಹಿಸಲು ಹೋಗಿದ್ರು. ಈ ವೇಳೆ ಅವರಿಗೆ ಆಲೂರು ಗ್ರಾಮದಲ್ಲಿ ಕಂಡಿದ್ದು ಇಬ್ಬರು ವೃದ್ಧೆಯರ ಅಂಧಕಾರದ ಬದುಕು. ಇಲ್ಲಿ ನೋಡಿ, ಈ ಹಿರಿಯ ಜೀವಿಗಳು ಯಾರ ಆಸರೆಯೂ ಇಲ್ಲದೆ ತಗಡಿನ ಶೆಡ್ಗಳಲ್ಲಿ ವಿದ್ಯುತ್ ಇಲ್ಲದೆ ದಿನ ದೂಡ್ತಿದ್ದಾರೆ. ಇವರು ಸುಮಾರು 50-60 ವರ್ಷಗಳಿಂದ ರಾತ್ರಿ ವೇಳೆ ಸೀಮೆ ಎಣ್ಣೆ ದೀಪ, ಮೇಣದ ಬತ್ತಿಯ ಬೆಳಕಿನಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಈ ದೃಶ್ಯ ಕಂಡು ಕಾನ್ಸ್ಟೇಬಲ್ ಕುಮಾರಸ್ವಾಮಿ ಮಮ್ಮಲ ಮರುಗಿದ್ದಾರೆ. ಹಾಗಾಗಿ ತಕ್ಷಣವೇ ತಮ್ಮ ಸ್ವಂತ ಹಣದಿಂದ ಈ ವೃದ್ಧೆಯರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ. ನಮಗೆ ಹುಟ್ಟಿದಾಗಿಂದ ಒಂದು 60-70 ವರ್ಷದಿಂದನೂ ಕೂಡ ನನಗೆ ಬೆಳಕಿಲ್ಲ, ಮತ್ತು ಸೆಮ್ಮಿನ ಬುಟ್ಟಿ ಮತ್ತು ಮೆಣದ ಬತ್ತಿಯಲ್ಲಿ ನನ್ನ ಜೀವನ ಸಾಗಿಸ್ತಾ ಇದ್ದೀನಿ. ಈಗ 21ನೇ ಶತಮಾನದಲ್ಲೂ ಕೂಡ ನಾವು ಕತ್ತಲೆಯಲ್ಲಿ ಬದುಕ್ತೀವಿ ಅನ್ನೋದು ಒಂದು ಅವ್ರ ಮನೆಗಳಿಗೆ ಒಂದು 20-25 ದಿನಗಳಿಂದ ಲೈಟನ್ನು ಹಾಕ್ಸ್ಕೊಟ್ಟು ಈಗ ಅವ್ರ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದಾರೆ. ಸರ್, ಸಮಾಜದಲ್ಲಿ ಪೊಲೀಸ್ ಬಗ್ಗೆ ಕೆಟ್ಟದ ಅಭಿಪ್ರಾಯನೇ ಇದೆ, ಆದರೆ ಇಲ್ಲೂ ಕೂಡ ಒಂದು ಒಳ್ಳೆಯದಿದೆ ಅನ್ನೋದು ತುಂಬ ಸಂತೋಷ ಆಗ್ತಾ ಇದೆ. ಇವರ ಹೆಸರು ಮಹದೇವಮ್ಮ ಹಾಗೂ ರಾಜಮ್ಮ. ಇವರು ಕೂಲಿ ನಾಲಿ ಮಾಡಿಕೊಂಡು ಕಡು ಬಡತನದಲ್ಲೇ ತಗಡಿನ ಶೆಡ್ಗಳಲ್ಲಿ ಜೀವನ ನಡೆಸುತ್ತಿದ್ದಾರೆ. ಕತ್ತಲಲ್ಲೇ ಬದುಕಿದ್ದ ಇವರ ಬದುಕಿಗೆ ಪೊಲೀಸ್ ಕಾನ್ಸ್ಟೇಬಲ್ ಕುಮಾರಸ್ವಾಮಿ ಅವರು ಬೆಳಕು ಮೂಡಿಸಿದ್ದಾರೆ. ಮ್ಯಾಂಟ್ ಬತ್ತಿ, ಆಮೇಲೆ ಇದು ಸೀಮೆಣ್ಣ 10 ರೂಪಾಯಿಗೆ ತರೋದು, ಬೆಳಗು ಮನೆ ಕಳವದ ಗಂಟ ಉರಿಸೋದು, ಬೆಳಗೋಗೋದು ಕೇಳಿಸ್ಬಿಡೋದು. ಕರೆಂಟ್ ಹಾಕಿಸ್ಮೇಲೆ ನಮ್ಮ ಅಪ್ಪ ಹಾಕ್ಸನ ಉರಿತಿ ಅದ ಬೆಳ್ಕಾಗದಕ್ಕಪ್ಪ ಮ್ಯಾನ್ ಮತ್ತೆ ದೀಪ ಹಚ್ತೀನಿ. ಈಗ ಕರೆಂಟ್ ಬಂದಾನೆ ಯಾರ ಪುಣ್ಣಂತರು ಹಾಕಿಸ್ಕೊಟ್ರು ಪೊಲೀಸ್ನವರು. ಸಂತೋಷ ಆಕತ್ ಗಂಟ ಕಾಳು ಮನೆ ಕೂತಿದ್ ಬೆಣಕ್ ಮಾಡ್ಕೊಟ್ರು ಯಾರ ಪುಣ್ಣಂತರು. 45 ವರ್ಷದಿಂದ ನಾನು ಹುಡ್ತಿಂದು ಇರ್ಲಿಲ್ಲ ಕರೆಂಟ್. ಅದೇ ಮ್ಯಾನ್ ಬತ್ತಿ ಸೀಮೆಣ್ಣ. ಒಟ್ನಲ್ಲಿ ವೃದ್ಧೆಯರ ಮನೆಗೆ ಬೆಳಕು ತಂದುಕೊಡುವ ಮೂಲಕ ಪೊಲೀಸ್ ಅಂದ್ರೆ ಭಯ ಅಲ್ಲ, ಭರವಸೆ ಅನ್ನೋದನ್ನ ಪೊಲೀಸ್ ಕಾನ್ಸ್ಟೇಬಲ್ ತೋರಿಸಿಕೊಟ್ಟಿದ್ದಾರೆ. ಇನ್ನು ಕಾನೂನು ನೆರವಿನ ಜೊತೆ ಮಾನವೀಯತೆ ಮೆರೆದ ಕುಮಾರಸ್ವಾಮಿ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.